ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಮಣಿಪಾಲ್ ಆಸ್ಪತ್ರೆ ಮೈಸೂರು ಮತ್ತು ಮಡಿಕೇರಿ ನಗರ ಕಾಂಗ್ರೆಸ್ ಸಮಿತಿ ಸಹಯೋಗದಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಯಿತು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಡಿಕೇರಿ ಕಾಂಗ್ರೆಸ್ ಉಪಾಧ್ಯಕ್ಷ ಎಂಎ ಯಾಕೂಬ್ ಅವರ ನೇತೃತ್ವದಲ್ಲಿ ಆಯೋಜನೆಗೊಂಡ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಮಡಿಕೇರಿ ನಗರಾಧ್ಯಕ್ಷ ಬಿವೈ ರಾಜೇಶ್ ವಹಿಸಿದ್ರು. ಮಣಿಪಾಲ್ ಆಸ್ಪತ್ರೆಯ ಡಾ ಪ್ರದೀಪ್ ರಾಜಣ್ಣ ಮತ್ತು ಸಂಗಡಿಗರು ಆರೋಗ್ಯ ತಪಾಸಣೆಯನ್ನು ನಡೆಸಿದ್ರು. ಶಿಬಿರದಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕ ಡಾ ಮಂತರಗೌಡ, ಕಾಂಗ್ರೆಸ್ ನಗರ ಉಪಾಧ್ಯಕ್ಷ ಪ್ರಕಾಶ್ ಆಚಾರ್ಯ, ಸೇವಾದಳದ ಜಿಲ್ಲಾಧ್ಯಕ್ಷ ಕಾನೆಹಿತ್ಲು ಮಣ್ಣಪ್ಪ, ಮೂಡ ಮಾಜಿ ಅಧ್ಯಕ್ಷ ಚುಂಬಿ ದೇವಯ್ಯ, ಅಲ್ಪಸಂಖ್ಯಾತರ ಬ್ಲಾಕ್ ಅಧ್ಯಕ್ಷ ಖಲೀಲ್ ಭಾಷಾ, ಅಲ್ಪಸಂಖ್ಯಾತರ ಘಟಕದ ನಗರಾಧ್ಯಕ್ಷ ಕೆಜಿ ಪೀಟರ್, ಮಹಿಳಾ ಕಾಂಗ್ರೆಸ್ ನಗರಾಧ್ಯಕ್ಷೆ ಹೊಟ್ಟೆಯಂಡ ಫ್ಯಾನ್ಸಿ ಪಾರ್ವತಿ ಬೆಳ್ಳೆಪ್ಪ, ಪ್ರಮುಖರಾದ ಅಂಬೇಕಲ್ ನವೀನ್, ವಿಪಿ ಸುರೇಶ್, ಬಿಸಿ ಜಗದೀಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಕಚೇರಿ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಡಿಕೇರಿ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ ಅವರು ವಹಿಸಬೇಕು. ಒಂದು ಭಾಗ್ಯನೇ ಅಂತ ಅಂದ್ಕೊಂಡು ನಮ್ಮ ಆರೋಗ್ಯ ಮುಖಾಂತರ ಸಾರ್ವಜನಿಕ ಸೇವೆಗೆ ಇನ್ನೂ ಶಕ್ತಿ ಸಿಕ್ಲಿ ಅಂತ ನಾನು ಹೇಳ್ತಾ ನನ್ನ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ, ನಾನೊಬ್ಬ ಡಾಕ್ಟರ್ ಆಗಿ ನಾವು ರಾಜಕೀಯಕ್ಕೆ ಹೋಗಿದ್ದೀವಿ. ದಯವಿಟ್ಟು ಡಾಕ್ಟರ್, ನೀವು ಡಾಕ್ಟರ್ ಕೆಲಸನೇ ಮಾಡಿ, ಒಳ್ಳೆ ಕೆಲಸ ಮಾಡುವುದು ಅದರಲ್ಲಿ. ಯಾಕಂದ್ರೆ ಡಾಕ್ಟರ್ಗಳು ಅವಶ್ಯಕತೆ ಇದೆ ನಮ್ಮ ಸಮಾಜ ಸೇವೆಯಲ್ಲಿ. ನೀವು ಅದನ್ನ ಪಾಲಿಸಿ ಆದಷ್ಟು ಮುಂದೆ ಉತ್ತರ ಸ್ಥಾನದಲ್ಲಿ ನೀವು ಎಜುಕೇಶನ್ ವೈಸ್ ಆಗಿರ್ಬೋದು, ಬಟ್ ಎಕ್ಸ್ಪೀರಿಯನ್ಸ್ ವೈಸ್ ನೀವು ಜಾಸ್ತಿ ಪೇಷಂಟ್ಸ್ ನೋಡಿದಾಗ ನಮಗೂ ನಿಮಗೂ ಒಂದು ಎಕ್ಸ್ಪೀರಿಯನ್ಸ್ ಜಾಸ್ತಿ ಸಿಗ್ತದೆ ಅಂತ ಹೇಳ್ತಾ, ಈ ಕರೆಸಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಸಿದಂತ ನಮ್ಮೆಲ್ಲ ಮಣಿಪಾಲ್ ಸಿಬ್ಬಂದಿಗಳು ಒಳ್ಳೇದಾಗಲಿ ಅಂತ ಹೇಳ್ತಾ ಮತ್ತೆ ಜನರಲ್ ಹೆಲ್ತ್ ಚೆಕಪ್ ಮಾಡಿದ್ದೀವಿ. ಯೂಶಲಿ ಏನಾಗುತ್ತೆ ಅಂದರೆ ನಮ್ಗೇನಾದ್ರು ತೊಂದರೆ ಆದಾಗ ಮಾತ್ರ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಈಗ ಏನಾದ್ರು ತಲೆನೋವು ಇದ್ರೆ, ಇಲ್ಲ ಜ್ವರ ಬಂದರೆ, ಇಲ್ಲ ಎದೆ ನೋವು ಇದ್ರೆ ಮಾತ್ರ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಆಗಲೇ ಗೊತ್ತಾಗೋದು ನಮ್ಗೇನೋ ತೊಂದರೆ ಇದೆ. ಸೊ ಅದು ಮುಂಚೆ ಏನಾದ್ರು ನಮ್ಗೇನೋ ತೊಂದರೆ ಇದ್ದರೆ ಅದನ್ನು ಮುಂಚೆನೇ ಪರಿಹರಿಸ್ಕೋಬೋದು ಕ್ಯಾನ್ರಿಂದ. ಸೊ ECG ಮಾಡಿದ್ದೀವಿ, ಎಕೋ ಮಾಡಿದ್ದೀವಿ, ಬ್ಲಡ್ ಪ್ರೆಷರ್ ಚೆಕ್ ಮಾಡಿದ್ದೀವಿ, ಶುಗರ್ ಚೆಕ್ ಮಾಡಿದ್ದೀವಿ. ಎಷ್ಟೋ ಜನ ಸ್ವಲ್ಪ ಜಾಗ ಬಿಡಿ. ರಾಜ್ ಭಾಯ್, ಯಾಕೂಬ್ ಸರ್ ಹಿಂದೆನೇ ಇದೆ ಸರ್, ಅದು ಪ್ರಿವಿಲೇಜ್ ಏನೇನಿದೆ ಅಂತ. ಯಾಕೋ ಆ ಕಡೆ ನಿಲ್ಲಿ, ಅವ್ರ ಜೊತೆ ನಿಲ್ಲಿ.
ಕಾನ್ವೆಂಟ್ ಕಾಲೇಜ್ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮಡಿಕೇರಿಯಲ್ಲಿ ತಾರೀಖು 29ರಂದು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ರ್ಯಾಗಿಂಗ್ ತಡೆಗಟ್ಟುವ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೆ. ರಾಮರಾಜನ್ ರ್ಯಾಗಿಂಗ್ ಕೃತ್ಯೆಯ ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದರು. ವೈದ್ಯಕೀಯ ಕಾಲೇಜಿಗೆ ಇತರೆ ಜಿಲ್ಲೆ ಅಲ್ಲದೆ ವಿವಿಧ ರಾಜ್ಯಗಳಿಂದ ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೆ ದಾಖಲಾಗುತ್ತಾರೆ. ಈ ಸಂದರ್ಭ ಕಾಲೇಜು ಕ್ಯಾಂಪಸ್ ಮತ್ತು ವಿದ್ಯಾರ್ಥಿ ನಿಲಯಗಳಲ್ಲಿ ಕಿರಿಯ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ರ್ಯಾಗಿಂಗ್ ಮಾಡದಂತೆ ಹಾಗೂ ರ್ಯಾಗಿಂಗ್ ಆಗುವಂತಹ ಸನ್ನಿವೇಶಗಳನ್ನು ಸೃಷ್ಟಿ ಮಾಡದಂತೆ ತಿಳಿಸಿದರು. ರ್ಯಾಗಿಂಗ್ ಒಂದು ಅಪರಾಧವಾಗಿದ್ದು ರ್ಯಾಗಿಂಗ್ ಮಾಡಿದರೆ ಅದಕ್ಕೆ ನೀಡಲಾಗುವ ಶಿಕ್ಷೆಯ ಪ್ರಮಾಣ, ದಂಡದ ಮಾಹಿತಿಯನ್ನು ತಿಳಿಸಿದರು. 18 ವರ್ಷದೊಳಗಿನ ಮತ್ತು ನಂತರದ ವಿದ್ಯಾರ್ಥಿಗಳಿಗಿರುವ ಶಿಕ್ಷೆಯ ಪ್ರಮಾಣವನ್ನು ವಿವರವಾಗಿ ತಿಳಿಸಿದರು. ರ್ಯಾಗಿಂಗ್ನಿಂದಾಗಿ ವಿದ್ಯಾರ್ಥಿಯ ಮೇಲಾಗುವ ಮಾನಸಿಕ ಮತ್ತು ದೈಹಿಕ ಪರಿಣಾಮಗಳು ಆತಂಕ, ಖಿನ್ನತೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಆತ್ಮಹತ್ಯೆಗೆ ಕಾರಣವಾಗಬಹುದು. ರ್ಯಾಗಿಂಗ್ ಸಂಭವಿಸಿದಲ್ಲಿ ಕಾಲೇಜು ವತಿಯಿಂದ ತೆಗೆದುಕೊಳ್ಳಬೇಕಾದ ಶಿಸ್ತು ಕ್ರಮ ಮತ್ತು ಪೊಲೀಸ್ ಇಲಾಖೆಯಿಂದ ಕೈಗೊಳ್ಳುವ ಕ್ರಮದ ಬಗ್ಗೆ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲಾಯಿತು. To get a mobile number, if he is not willing, so case can be straight away, it can be registered. FIR will be registered. The punishment is up to 5 years. So please go through the definition of stalking. I have not written the definition. It's so lucid, but even for a small gesture, or you are trying to get a number, you are following, you are sending a WhatsApp messages repeatedly. So without, like, if he sends that I am not interested, even then if you are trying to approach, it's called stalking. So please be careful. So you should not do that. Wrongful restraint. So somebody, if you are trying to stop, and there are so many sections. IPS is like, for everything will identify a section. So the moment you are doing a ragging, something goes wrong. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕರು ಹಾಗೂ ಡೀನ್ ಡಾಕ್ಟರ್ ಕಾರ್ಯಪ್ಪ ಕೆಬಿ ಭಾರತೀಯ ವೈದ್ಯಕೀಯ ಮಂಡಳಿಯ ರ್ಯಾಗಿಂಗ್ ವಿರೋಧಿ ನೀತಿಯ ಬಗ್ಗೆ ವಿವರಿಸಿದರು. ಸಂಸ್ಥೆಯ ರ್ಯಾಗಿಂಗ್ ವಿರೋಧಿ ಸಮಿತಿಯ ಸಮನ್ವಯಾಧಿಕಾರಿಗಳಾದ ಡಾಕ್ಟರ್ ಉಮೇಶ್ ಬಾಬು ಅವರು ರ್ಯಾಗಿಂಗ್ ಬಗ್ಗೆ ಮಾಹಿತಿಯನ್ನು ನೀಡಿದರು. ಡಾಕ್ಟರ್ ವಿಶಾಲ್ ಕುಮಾರ್ ಅವರು ಗಣ್ಯರ ಉಪಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರ್ಯಾಗಿಂಗ್ ಚಟುವಟಿಕೆಗಳಲ್ಲಿ ತೊಡಗುವುದಿಲ್ಲವೆಂದು ಪ್ರಮಾಣವನ್ನು ಬೋಧಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ರ್ಯಾಗಿಂಗ್ ಕೃತ್ಯ ಮತ್ತು ಅದರ ಪರಿಣಾಮಗಳ ಬಗ್ಗೆ ಕಿರು ನಾಟಕವನ್ನು ಪ್ರದರ್ಶನ ಮಾಡಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಕಾರ್ಯಪ್ಪ ಕೆಬಿ, ಪ್ರಾಂಶುಪಾಲರಾದ ಡಾಕ್ಟರ್ ವಿಶಾಲ್ ಕುಮಾರ್, ಮುಖ್ಯ ಆಡಳಿತಾಧಿಕಾರಿ ಶ್ರೀ ಸ್ವಾಮಿ, ನ್ಯಾಯ ವೈದ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಉಮೇಶ್ ಬಾಬು, ಅಕಾಡೆಮಿಕ್ ರಿಜಿಸ್ಟ್ರಾರ್ ಡಾಕ್ಟರ್ ರವಿಕಿರಣ್ ಕಿಸಾನ್, ನರ್ಸಿಂಗ್ ಪ್ರಾಂಶುಪಾಲರಾದ ಮಂಜುಳಾ, ಬೋಧಕ ವರ್ಗದವರು ಮತ್ತು ಎಂಬಿಬಿಎಸ್ ನರ್ಸಿಂಗ್ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕಣಿವೆ ಬಸವನಹಳ್ಳಿ ಗ್ರಾಮಸ್ಥರು ಪ್ರತಿಷ್ಠಾಪಿಸಿರುವ ಗೌರಿ ಗಣೇಶ ಮೂರ್ತಿ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕಣಿವೆ ಬಸವನಹಳ್ಳಿ ಗ್ರಾಮಸ್ಥರು ಪ್ರತಿಷ್ಠಾಪಿಸಿರುವ ಗಣೇಶ ಮೂರ್ತಿ ಅದ್ದೂರಿಯಾಗಿದ್ದು, ವರ್ಷಕ್ಕೊಮ್ಮೆ ಈ ರೀತಿ ದೇವರ ಆರಾಧನೆ ಮಾಡೋದರಿಂದ ಸಂಸ್ಕಾರ ಸಂಸ್ಕೃತಿ ಉಳಿಯಬೇಕಾದರೆ ಈ ರೀತಿ ಆಚರಣೆ ಅಗತ್ಯವಾಗಿದೆ. ಈ ವರ್ಷದಲ್ಲಿ ತನ್ನ ಆರೋಗ್ಯ ಸರಿಯಿಲ್ಲದೆ ಇದೇ ಮೊದಲ ಗಣೇಶ ಪೂಜೆಯಿಂದ ನೆರವೇರಿಸಿದ್ದೇನೆ. ಗ್ರಾಮಸ್ಥರ ಪ್ರೀತಿಗೆ ಚಿರ ಋಣಿಯಾಗಿದ್ದೇನೆ ಎಂದ ಇವರು, ಗ್ರಾಮದ ಅಭಿವೃದ್ಧಿಯನ್ನು ಹಂತ ಹಂತವಾಗಿ ಮಾಡಲಾಗುವುದು. ರಸ್ತೆ ಸೇರಿದಂತೆ ಇನ್ನಿತರ ಮೂಲಭೂತ ಸೌಲಭ್ಯ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದೆಂದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ರಾಜಮ್ಮ, ರುದ್ರಯ್ಯ, ಅಶೋಕ್, ಕುಮಾರಪ್ಪ, ನಾಗಪ್ಪ, ಗೌರಿ ಗಣೇಶ ಸೇವಾ ಸಮಿತಿ ಅಧ್ಯಕ್ಷ ಹರೀಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಮೊದಲನೇದಾಗಿ ಬಸವನಹಳ್ಳಿ ಗ್ರಾಮಸ್ಥರಿಗೆ, ಹಿರಿಯವರಿಗೆ, ಯುವಕರಿಗೆ, ತಾಯಿ ತಂಗಿರಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಕೋರ್ತಾ, ಆ ಗಣಪತಿ ಅವನು ತೋರಿಸ್ಕೊಂಡು
ತೋರಿಸಿದ್ರೆ ನಮ್ಮ ಇವ್ರ ಅಂತವನ್ನೆಲ್ಲ ಅದೇ ನಮಗೇನ್ ಗೊತ್ತಣ್ಣ, ನಾನು ನಿಮ್ ಮನ್ಸು ಗೆಲ್ಬೇಕು ಅಂತಂದಾಗ ಗಣಪತಿ ಕಾರ್ಯಕ್ರಮ ಇರ್ಬೋದು, ಹಲವಾರು ಸಣ್ಣ ಸಣ್ಣ ಕಾರ್ಯಕ್ರಮಗಳು ಕರೀರಿ. ನಾವೇನು ನಿಜವಾಗ್ಲೂ ನೀವು ಹೇಳ್ತಿರಲ್ಲ, ಒಂದ್ ವಾರ ನಾನು ಮನಗುಟ್ಟಿದ್ದೆ. ಮನೆಗೆ ಅಂದ್ರೆ ಒಂದು ಆರೋಗ್ಯ ಸರಿ ಇರೋದಕ್ಕೋಸ್ಕರ ನಾನು ಬರಕ್ಕಾಗಿಲ್ಲ. ಮೊದಲೇ ಗಣಪತಿ ಕಾರ್ಯಕ್ರಮ ನಾನು ಶಾಸಕರಾದ್ಮೇಲೆ ನಿಮ್ಮೂರಿಗೆ ಫಸ್ಟ್ ಬಂದಿರೋದು ಅಂತ. ಮಡಿಕೇರಿ ಟೌನ್ ಅಲ್ಲೋ ಯಾವ್ದೋ ಒಂದು ದೊಡ್ಡ ದೊಡ್ಡ ಊರಲ್ಲಿ ಕಿಂತ ನಾನು ಇಲ್ಲೇ ಅಂದ್ರೆ ಬಸವನಹಳ್ಳಿ ಸಣ್ಣ ಗ್ರಾಮದಲ್ಲೇನು ಇದಕ್ಕಿಂತ ವಿಜೃಂಭಣೆಯಲ್ಲಿ ಎಲ್ಲೂ ನೋಡಿಲ್ಲ ಇವತ್ತಿನ ಪರಿಸ್ಥಿತಿ. ಯಾಕಂದ್ರೆ ಊರು ಒಗ್ಗಟ್ಟಾಗಿಲ್ಲ. ನನ್ನ ಅಭಿಪ್ರಾಯ ಊರು ಒಗ್ಗಟ್ಟಲ್ಲಿ ಯಾಕೆ ಕೆಲಸ ಕಾಮಗಾರಿನೂ ಆಗುತ್ತೆ. ಇದೇ ಒಗ್ಗಟ್ಟು ಪ್ರದರ್ಶನದಲ್ಲಿ ನಮ್ಮನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ನಾವು ನಿಮ್ ಸಹಾಯ ಇರ್ಬೋದು, ನಿಮ್ಮ ಊರಿನ ಅಭಿವೃದ್ಧಿಗಾಗಕ್ಕೆ ನಾವು ಇದ್ದೇ ಇರ್ತೀವಿ ಅಂತ ಹೇಳ್ತಾ ನನ್ನ ಇಲ್ಲಿ ಕರೆಸಿ ದೊಡ್ಡ ಮಟ್ಟದಲ್ಲಿ ದೇವರಿಗೆ ಗೌರಿ ಗಣೇಶ ಹಬ್ಬ, ದಸರಾ ಹಬ್ಬ, ಆಯುಧ ಪೂಜೆ, ದೀಪಾವಳಿ ಇತರ ಸಮಾರಂಭಗಳಿಗೆ ವಿಶೇಷ ಆಕರ್ಷಣೀಯ ವೈಭವದ ಬೆಳ್ಳಿ ರಥ ಶ್ರೀ ಅನ್ನಪೂರ್ಣೇಶ್ವರಿ ಲೈಟಿಂಗ್ಸ್, ಕೊಣನೂರು, ಅರಕಲಗೂಡು ತಾಲೂಕು, ಹಾಸನ ಜಿಲ್ಲೆ. ಮೆರವಣಿಗೆಗೆ ವಿಶೇಷ ಮೆರುಗು ನೀಡುವ ಬೆಳ್ಳಿ ರಥ, ಎಲ್ಇಡಿ ದೀಪಾಲಂಕಾರ, ದೇವಾಲಯದ ಉತ್ಸವಗಳಿಗೆ, ಧಾರ್ಮಿಕ ಸಮಾರಂಭಗಳಿಗೆ, ಮಠಾಧೀಶರ ಸ್ವಾಗತ ಕಾರ್ಯಕ್ರಮಕ್ಕೆ, ಅದ್ಧೂರಿಯ ಮದುವೆ ಮೆರವಣಿಗೆಗೆ ಹಾಗೂ ಇತರ ಕಾರ್ಯಕ್ರಮಗಳಿಗೆ ಝಗಮಗಿಸುವ ದೀಪಾಲಂಕೃತ ಬೆಳ್ಳಿ ರಥ ರಿಯಾಯಿತಿ ದರದಲ್ಲಿ ಬಾಡಿಗೆಗೆ ದೊರೆಯುತ್ತದೆ. ಕಡಿಮೆ ವೆಚ್ಚ, ವಿಜೃಂಭಣೆಯ ಮೆರವಣಿಗೆ, ನೋಡಲು ಆಕರ್ಷಣೀಯ, ಕೊಡುಗೆಗೆ ಸಮೀಪ. ಗೌರಿ ಗಣೇಶ ವಿಸರ್ಜನೋತ್ಸವ, ದಸರಾ ಹಬ್ಬ ಹಾಗೂ ಇನ್ನಿತರ ಮೆರವಣಿಗೆ ಕಾರ್ಯಕ್ರಮಗಳಿಗೆ ಝಗಮಗಿಸುವ ವಿದ್ಯುತ್ ದೀಪಾಲಂಕೃತ ಬೆಳ್ಳಿ ರಥ, ಚಿನ್ನದ ರಥಕ್ಕಾಗಿ ಸಂಪರ್ಕಿಸಿ ಶ್ರೀ ಅನ್ನಪೂರ್ಣೇಶ್ವರಿ ಲೈಟಿಂಗ್ಸ್, ಕೊಣನೂರು, ಅರಕಲಗೂಡು ತಾಲೂಕು, ಹಾಸನ ಜಿಲ್ಲೆ. ಸಂಪರ್ಕಿಸಿರಿ. ಮೊಬೈಲ್ 94874239 9611840942. ಮಾಲೀಕರು ಪಂಡರಿನಾಥ ಪಾಂಡು. ಶ್ರೀ ಅನ್ನಪೂರ್ಣೇಶ್ವರಿ ಲೈಟಿಂಗ್ಸ್, ಕೊಣನೂರು, ಅರಕಲಗೂಡು ತಾಲೂಕು, ಹಾಸನ ಜಿಲ್ಲೆ. ನಿಮ್ಮ ಮನೆ, ಹೋಮ್ ಸ್ಟೇ, ಕಚೇರಿ, ರೆಸಾರ್ಟ್ ಇನ್ನಿತರ ಯಾವುದೇ ಸ್ಥಳವನ್ನು ಅಂದವಾಗಿ ಕಾಣಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಮಂಜಿನ ನಗರಿ ಮಡಿಕೇರಿಯಲ್ಲಿ ಇದೀಗ ಪ್ರಾರಂಭಗೊಂಡಿದೆ ಉತ್ತಮ ಸಂಗ್ರಹಗಳನ್ನೊಳಗೊಂಡ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ಸ್ ಫ್ಯಾಬ್ರಿಕ್ ಹೋಮ್ ಡೆಕೋರ್ಸ್. ಮಳೆಗಾಲದ ವಿಶೇಷ ಆಫರ್, 10% ರಿಯಾಯಿತಿ. ನಮ್ಮಲ್ಲಿ ವಿವಿಧ ವಿನ್ಯಾಸವುಳ್ಳ ಬಗೆಬಗೆಯ ಉತ್ತಮ ಗುಣಮಟ್ಟದ ಕರ್ಟನ್ ಕ್ಲಾತ್ಸ್, ಬೆಡ್ಶೀಟ್, ಬ್ಲಾಂಕೆಟ್, ಡೋರ್ಮ್ಯಾಟ್ಸ್, ಕಾರ್ಪೆಟ್ಸ್, ಬೆಡ್ ಕವರ್, ಸೋಫಾ ಕವರ್, ಪಿಲ್ಲೋ ಅಂಡ್ ಪಿಲ್ಲೋ ಕವರ್ಸ್, ಕುಷನ್ ಕವರ್ಸ್, ಬೀಡ್ಸ್ ಕರ್ಟನ್ಸ್, ಮಳೆಗಾಲಕ್ಕೆ ಬೇಕಾಗುವ ಡೆಕ್ ಬ್ಯಾಕ್ ರೈನ್ ಸೂಟ್ಗಳು ನಿಮಗೆ ಸ್ಪರ್ಧಾತ್ಮಕ ದರದಲ್ಲಿ ದೊರಕುತ್ತದೆ. ಅಲ್ಲದೆ ಉತ್ತಮ ಗುಣಮಟ್ಟದ ಕರ್ಟನ್ಗಳು ನಿಮಗೆ ಬೇಕಾದ ಅಳತೆಯಲ್ಲಿ ಸ್ಟಿಚ್ ಕೂಡ ಮಾಡಿಕೊಡಲಾಗುವುದು. ನಿಮ್ಮ ಮನೆ, ಹೋಮ್ ಸ್ಟೇ, ರೆಸಾರ್ಟ್, ಕಚೇರಿಗಳ ಅಂದ ಹೆಚ್ಚಿಸಲು ಹಿಂದೆ ಭೇಟಿ ನೀಡಿ. ಆಲ್ ಇಂಡಿಯಾ ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ ಹೋಮ್ ಡೆಕೋರ್ಸ್, ಮಮತಾ ಕಾಂಪ್ಲೆಕ್ಸ್ ನಿಯರ್ ICICI ಬ್ಯಾಂಕ್, ಕಾಲೇಜ್ ರೋಡ್, ಮಡಿಕೇರಿ. ಮಾಲೀಕರು ಕಾಳಿಮಾಡ ರಾಜ ಅಪ್ಪಯ್ಯ, ಮಾಜಿ ಸೈನಿಕರು. ಮೊಬೈಲ್ 9483785482 8618590726. ಆಲ್ ಇಂಡಿಯಾ ಹ್ಯಾಂಡ್ಲೂಮ್ಸ್, ಮಡಿಕೇರಿ. ಉಳಿಯದ ಈ ಬಂಧ, ಅನುರಾಗದ ಅನುಬಂಧ, ಏಳೇಳು ದಶಕಗಳ ಪ್ರೀತಿಯ ಮುಳಿಯಾ ಜುವೆಲ್ಸ್, ಯುನಿಕ್ ಡಿಸೈನ್ಸ್. ಮಡಿಕೇರಿಯಲ್ಲೊಂದು ಕರಾವಳಿ ಖಾದ್ಯಗಳ ಮೀನಿನ ಊಟೋಪಚಾರದ ಸುಸಜ್ಜಿತ ರೆಸ್ಟೋರೆಂಟ್, ಫಿಶ್ ಕರಿ ರೈಸ್ ಮಡಿಕೇರಿ. ಡೈವ್ ಇಂಟು ಎ ಸೀ ಆಫ್ ಫ್ಲೇವರ್ಸ್. ಮಂಚಿನ ನಗರಿ ಮಡಿಕೇರಿಯಲ್ಲಿ ನೂತನವಾಗಿ ಪ್ರಾರಂಭಗೊಂಡಿದೆ ಫಿಶ್ ಕರಿ ರೈಸ್. ಶುಚಿ ರುಚಿಯಾದ ಸಮುದ್ರ ಜೀವಿಗಳ ಆಹಾರ ಖಾದ್ಯಗಳು ಮತ್ತು ಸಸ್ಯಾಹಾರಿ ಖಾದ್ಯಗಳು. ನಮ್ಮಲ್ಲಿ ವಿಶೇಷವಾಗಿ ವೈವಿಧ್ಯಮಯ ಮೀನಿನ ಹಾಗೂ ಮಾಂಸಾಹಾರ ಖಾದ್ಯಗಳು ಲಭ್ಯವಿದೆ. ಫಿಶ್ ಗೀ ರೋಸ್ಟ್, ಚಿಕನ್ ಗೀ ರೋಸ್ಟ್, ಮಟನ್ ಗೀ ರೋಸ್ಟ್, ಫಿಶ್ ಪುಳಿಮುಂಚಿ, ಚಿಕನ್ ಪುಳಿಮುಂಚಿ, ಮಟನ್ ಪುಳಿಮುಂಚಿ, ಫಿಶ್ ಫ್ರೈ, ತವಾ ಫ್ರೈ, ಮಸಾಲಾ ಫ್ರೈ, ಕರಿ, ರವಾ ಫ್ರೈ, ಡೀಪ್ ಫ್ರೈ ಹಾಗೂ ನಾರ್ತ್ ಇಂಡಿಯನ್ ಮತ್ತು ಸೌತ್ ಇಂಡಿಯನ್ ಮಾಂಸಾಹಾರಿ ಹಾಗೂ ಸಸ್ಯಾಹಾರಿ ತಿನಿಸುಗಳು ಲಭ್ಯವಿದೆ. ಇದರೊಂದಿಗೆ ಬಗೆ ಬಗೆಯ ಫ್ರೂಟ್ ಜ್ಯೂಸ್ ಹಾಗೂ ರುಚಿಕರ ಐಸ್ ಕ್ರೀಮ್ಗಳು ಸಹ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ತ್ವರಿತ ಸೇವೆ ಲಭ್ಯವಿದೆ. ಹಿಂದೆ ಭೇಟಿ ನೀಡಿ. ಫಿಶ್ ಕರಿ ರೈಸ್, ಈಸ್ಟರ್ನ್ ಪೆಟ್ರೋಲ್ ಬಂಕ್ ಸಮೀಪ, GT ರೋಡ್, ಮಡಿಕೇರಿ. ಕರ್ನಾಟಕವು ಸುವರ್ಣ ಸಂಭ್ರಮ ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯ ಕನ್ನಡ ಸಿರಿ ಸ್ನೇಹ ಬಳಗ ಮತ್ತು ಕರ್ನಾಟಕ ಲೇಖಕಿಯರ ಸಂಘದ ವತಿಯಿಂದ
ಸೆಪ್ಟೆಂಬರ್ 28ರಂದು ಗುರುವಾರ ಕುಶಾಲನಗರದ ಕಾವೇರಿ ನಿಸರ್ಗಧಾಮದಲ್ಲಿ ಸಿರಿ ಸಂಭ್ರಮ ಎಂಬ ಕವಿಗೋಷ್ಠಿ ಹಾಗೂ ಕೃತಿ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬಳಗದ ಅಧ್ಯಕ್ಷ ಬಿಎಸ್ ಲೋಕೇಶ್ ಸಾಗರ್ ತಿಳಿಸಿದ್ದಾರೆ. ಕುಶಾಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 10 ವರ್ಷಗಳ ಹಿಂದೆ ಪ್ರಾರಂಭಗೊಂಡ ಕನ್ನಡ ಸಿರಿ ಸ್ನೇಹ ಬಳಗ ಕನ್ನಡ ಭಾಷೆಗೆ ಪ್ರಾಧಾನ್ಯತೆ ನೀಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ಕರ್ನಾಟಕ ಸುವರ್ಣ ಸಂಭ್ರಮ ಅಂಗವಾಗಿ 50 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಚಿಂತನೆ ಹೊಂದಲಾಗಿದೆ. ಕವಿಗೋಷ್ಠಿ ಕಾರ್ಯಕ್ರಮ ಮೂಲಕ ಪ್ರಸಕ್ತ ವರ್ಷದ ಚಟುವಟಿಕೆಗಳಿಗೆ ಚಾಲನೆ ನೀಡಲಾಗುತ್ತೆ. ಕಾರ್ಯಕ್ರಮದಲ್ಲಿ ಸೋಮವಾರಪೇಟೆ ಕವಿಯತ್ರಿ ಶರ್ಮಿಳಾ ರಮೇಶ್ ಅವರ ಕೃತಿಗಳನ್ನು ಬಿಡುಗಡೆಗೊಳಿಸಲಾಗುವುದೆಂದು ತಿಳಿಸಿದರು. ಕನ್ನಡದ ನೆಲಜಲದಲ್ಲಿ ಕನ್ನಡ ಸಂಸ್ಕೃತಿಯನ್ನ ಎಲ್ರಿಗೂ ಮನವರಿಸಬೇಕು. ಇವತ್ತಿನ ಆಧುನಿಕ ಯುಗದಲ್ಲಿ ನಮ್ಮ ಸಂಸ್ಕೃತಿಯನ್ನು ಮರೆತು ನಮ್ಮ ಭಾಷೆಯನ್ನು ಮರೆತು ಅಥವಾ ನಮ್ಮ ಭಾಷೆಗೆ ಈಗಾಗಲೇ ಹಲವಾರು ಭಾಷೆಗಳ ಮಿಶ್ರಣಗೊಂಡು ಕನ್ನಡದ ಮೂಲ ಭಾಷೆ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಹಾಗಾಗಿ ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೋ ಅಷ್ಟು ಮಟ್ಟಿಗೆ ಒಬ್ಬೊಬ್ಬರಲ್ಲಿ ಈ ಪ್ರಾರಂಭವನ್ನು ಮಾಡಿಕೊಂಡ್ರೆ ಕೆಲವೊಂದು ಮೌಲ್ಯ ಉಳ್ಕೊಳ್ಳುತ್ತೆ ಅನ್ನೋ ಉದ್ದೇಶಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನು ಇದೇ 28ನೇ ತಾರೀಕು ಕೊಡಗಿನ ಕವಿಗಳ ಮುಖಾಂತರ ಮತ್ತು ನಮ್ಮ ಮೂಲ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಕನ್ನಡ ಸಿರಿ ಸ್ನೇಹ ಬಳಗ ರೈತರನ್ನ ಮತ್ತು ಸೈನಿಕರನ್ನ ಬಹಳ ವಿಶೇಷವಾಗಿ ಗೌರವಿಸಿಕೊಳ್ತಾ ಬಂದಿದೆ ಆಗ್ಲಿಂದಲೂ ಕೂಡ. ಹಾಗೆ ಈ ಸಲವೂ ಕೂಡ ಅವರನ್ನ ಮುಂದಿಟ್ಟುಕೊಂಡೇ ಸಾಹಿತ್ಯಗಳೊಂದಿಗೆ ಕವಿಗಳೊಂದಿಗೆ ಕಾರ್ಯಕ್ರಮವನ್ನು 28ನೇ ತಾರೀಕು ಕವಿಗೋಷ್ಠಿ ಮಾಡುವುದರ ಮುಖಾಂತರ ನಮ್ಮ ಈ ಕನ್ನಡ ಸಿರಿ ಸ್ನೇಹ ಬಳಗದ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಗೋಷ್ಠಿಯಲ್ಲಿ ಬಳಗದ ಸದಸ್ಯರಾದ ಎಂಡಿ ರಂಗಸ್ವಾಮಿ, ನಾಗೇಗೌಡ, ನಾಗೇಶ್, ರಾಮಚಂದ್ರ ಪಾಲ್ಗೊಂಡಿದ್ದರು. ದಿವ್ಯಾಂಗರ ಒಕ್ಕೂಟ ವಿರಾಜಪೇಟೆ ಹಾಗೂ ಪೊನ್ನಂಪೇಟೆ ಕೊಡಗು ಜಿಲ್ಲೆ ಇವರ ವತಿಯಿಂದ ಪೊನ್ನಂಪೇಟೆಯ ಕುಂದ ರಸ್ತೆಯಲ್ಲಿರುವ ಕಚೇರಿಯ ಒಕ್ಕೂಟದ ಅಧ್ಯಕ್ಷರಾದ ಗಣೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಕೊಡಗಿನಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ಮಂದಿ ಅಂಗವಿಕಲರು ಇದ್ದಾರೆ ಮತ್ತು ನಮಗೆ ಮಾಹಿತಿ ತಿಳಿದ ಪ್ರಕಾರ ಮತ್ತಷ್ಟು ಮಂದಿ ಇದ್ದಾರೆ. ಅವರನ್ನು ಗುರುತಿಸುವ ಕಾರ್ಯವನ್ನು ನಮ್ಮ ಒಕ್ಕೂಟದ ವತಿಯಿಂದ ಮಾಡ್ತಾ ಇದ್ದೇವೆ. ನಮಗೆ ಸೂಕ್ತ ರೀತಿಯಲ್ಲಿ ಕಾರ್ಯಕ್ರಮ ನಡೆಸಲು ಸ್ವಂತ ಕಟ್ಟಡದ ಅವಶ್ಯಕತೆ ಇದೆ. ಮೊದಲು ಜಾಗವೊಂದ ಖರೀದಿ ಮಾಡಿದರೆ ಸರ್ಕಾರದ ವತಿಯಿಂದ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಬಹುದು ಎಂದು ಶಾಸಕರು ತಿಳಿಸಿದ್ದಾರೆ. ಎಎಸ್ ಪೊನ್ನಣ್ಣ ಅವರು ತಮ್ಮ ಎಕೆ ಸುಬ್ಬಯ್ಯ ಟ್ರಸ್ಟ್ ವತಿಯಿಂದ ನಮ್ಮ ಕಚೇರಿಗೆ ಕಂಪ್ಯೂಟರ್ಗಳನ್ನು ದಾನವಾಗಿ ನೀಡಿದ್ದಾರೆ ಎಂದು ಗಣೇಶ್ ಅವರು ಈ ಸಂದರ್ಭದಲ್ಲಿ ಸ್ಮರಿಸಿದರು. ಎಲ್ರಿಗೂ ನಮಸ್ಕಾರ. ನಾನು ದಿವ್ಯಾಂಗ ಒಕ್ಕೂಟದ ಅಧ್ಯಕ್ಷನಾಗಿ ಕಳೆದ 2 ವರ್ಷಗಳಿಂದ ನಾನು ವಿಶೇಷ ಚೇತನರ ಏಳಿಗೆಗಾಗಿ ದುಡಿಯುತ್ತಾ ಬಂದಿರುತ್ತೇನೆ. ನಾವು ಈಗ ನಾವು ಬಾಡಿಗೆ ಕೊಠಡಿಯಲ್ಲಿ ವಿಶೇಷ ಚೇತನರ ಸಮಗ್ರ ಏಳಿಗೆಗೆ ದುಡಿಯುತ್ತಾ ಬಂದಿರುವುದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ವಿರಾಜಪೇಟೆ ಹಾಗೂ ಪೊನ್ನಂಪೇಟೆ ತಾಲೂಕಿನಲ್ಲಿ ಸುಮಾರು 2,000 ವಿಶೇಷ ಚೇತನರಿದ್ದು ಅವರಿಗೆ ಸರಿಯಾದ ಮಾಹಿತಿ ಸಿಗದ ಕಾರಣ ಅವರಿಗೆ ಸರ್ಕಾರದಾಗಲಿ ಒಕ್ಕೂಟದಿಂದಾಗಲಿ ಯಾವುದೇ ಪ್ರಯೋಜನ ಆಗುತ್ತಾ ಇಲ್ಲ. ಆದುದರಿಂದ ನಾವು ಈ ಒಕ್ಕೂಟದ ಮುಖಾಂತರ ಅವರನ್ನು ಕಂಡು ಹಿಡಿದು ಅವರಿಗೆ ಮನೆಯಲ್ಲೇ ಪ್ರತಿಯೊಂದು ನಮ್ಮ ವಾಟ್ಸಪ್ ಗ್ರೂಪ್ ಇರೋದ್ರಿಂದ ಅವರಿಗೆ ಮಾಹಿತಿ ತಿಳಿಸುವ ಕಾರ್ಯಕ್ರಮ ನಾವು ಮಾಡ್ತಾ ಇರ್ತೇವೆ. ಸಮಾಜ ಸೇವಕಿ ಕುಸುಮ ಅವರು ಮಾತನಾಡಿ, ಕೊಡಗು ಗುಡ್ಡಗಾಡು ಪ್ರದೇಶದಿಂದ ಕೂಡಿದ್ದು ಬಹಳ ವಿಸ್ತಾರವಾದ ಪ್ರದೇಶದಲ್ಲಿ ದಿವ್ಯಾಂಗರನ್ನ ಹುಡುಕುವುದು ಬಹಳ ಕಷ್ಟ ಮತ್ತು ಅವರನ್ನು ಗುರುತಿಸಿ ಸರ್ಕಾರದ ವತಿಯಿಂದ ಅವರಿಗೆ ದೊರಕುವ ಸೌಲಭ್ಯಗಳನ್ನು ಒದಗಿಸಲು ಒಂದು ಸ್ವಂತ ಕಟ್ಟಡದ ಅವಶ್ಯಕತೆ ಇದೆ. ಆದ್ದರಿಂದ ಸಾರ್ವಜನಿಕರು ಈ ಸಂಸ್ಥೆಗೆ ತಮ್ಮ ನೆರವನ್ನು ನೀಡುವಂತೆ ಮನವಿ ಮಾಡಿದರು. ದಿವ್ಯಾಂಗ ಒಕ್ಕೂಟ ಎಂಬ ಒಂದು ಸಂಸ್ಥೆ ನಮ್ಮದು. ಅದು ಪೊನ್ನಂಪೇಟೆ ಮತ್ತು ವಿರಾಜಪೇಟೆ ತಾಲೂಕಿನಲ್ಲಿ 2 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಂತಹ ನಮ್ಮ ಸಂಸ್ಥೆ ಈ ದಿನ ಕೊಠಡಿಗಳು ಬಾಡಿಗೆ ರೂಪದಲ್ಲಿ ನಡೆದುಕೊಂಡು ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮಗೆ ಕೊಠಡಿಯ ಅವಶ್ಯಕತೆ ಇದ್ದು ಮತ್ತು ಮೂಲಭೂತ ಸೌಕರ್ಯಗಳು ಅವಶ್ಯಕತೆ ಇದ್ದು ತಾವುಗಳು ಸಾರ್ವಜನಿಕರಲ್ಲಿ ನಾನು ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಳ್ಳುವುದೆಂದರೆ ನಮಗೆ ವಿಶೇಷ ಚೇತನರ ಹೇಳಿಕೆಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಸೌಲಭ್ಯಗಳು ದೊರಕಬೇಕಾಗುತ್ತದೆ. ಪೊನ್ನಂಪೇಟೆಯ ಭಾರತಿ ಪಿಳ್ಳೆ ಸಂಸ್ಥೆಯ ಧನಲಕ್ಷ್ಮಿ, ಯಾಸ್ಮಿನ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಹೋಬಳಿಗೆ ಸೇರಿದ ರೈತ ಸಂಪರ್ಕ ಕೇಂದ್ರದ 50 ಲಕ್ಷದ ಕಟ್ಟಡ ನಿರ್ಮಾಣ ಮಾಡಲು ಸರ್ಕಾರದಿಂದ ನಿರ್ಧಾರ ಮಾಡಲಾಗಿದೆ. ಅದರಂತೆ ಕಟ್ಟಡ ಸಂಪೂರ್ಣವಾಗಿ ನಿರ್ಮಾಣಗೊಂಡಿದ್ರೂ ಕೂಡ ಇದನ್ನು ಉದ್ಘಾಟನೆ ಮಾಡದೆ ಕೃಷಿ ಇಲಾಖೆ ಅಧಿಕಾರಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ನಮ್ಮ ತೆರಿಗೆ ಹಣದಿಂದ ಕಟ್ಟಿದ ಕಟ್ಟಡ
ಉದ್ಘಾಟನೆಗೊಳ್ಳದೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ರೈತರಿಗೆ ಪ್ರಯೋಜನವಾಗಲೆಂದು ಈ ಕಟ್ಟಡವನ್ನು ನಿರ್ಮಿಸಿದ್ರೆ ಅಧಿಕಾರಿಗಳು ಕಟ್ಟಡ ಉದ್ಘಾಟನೆ ಮಾಡದೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಈ ಕಟ್ಟಡ ಈಗ ಗಿಡ ಗಂಟಿಗಳಿಂದ ಕೂಡಿದ್ದು 50 ಲಕ್ಷದ ಕಟ್ಟಡ ಮುಚ್ಚಿ ಹೋಗಿದೆ. ಇಂತಹ ಅಧಿಕಾರಿಗಳ ವಿರುದ್ಧ ದೂರು ಸಲ್ಲಿಸಲಾಗುವುದೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ಚರಿಕೆ ನೀಡಿದೆ. ಹಾಗಾಗಿ ಇದನ್ನ ಬೇಗನೆ ಉದ್ಘಾಟನೆ ಮಾಡಬೇಕು, ಜನಗಳಿಗೆ ಉಪಯೋಗ ಆಗಂಗೆ ಮಾಡಬೇಕು. ಯಾಕಂದರೆ ನಮ್ಮದೇ 50 ಲಕ್ಷದ ಅಮೌಂಟ್, ನಮ್ಮದೇ ತೆರಿಗೆ ಹಣ ಈ ಥರ ವ್ಯಯ ಆಗ್ತಾ ಇದೆ. ಅಲ್ಲಿ ಗಿಡ ಗಂಟೆಲ್ಲ ಬೆಳೆದು ತುಂಬ ಬೇಜಾರಾಗ್ತಾ ಇದೆ. ನಮ್ಮ ಕಟ್ಟಡ ಈ ಥರ ನಾವು ಕೊಟ್ಟಿರೋ ಹಣ ಕೊಟ್ಟಿರೋ ನಮ್ಮ ತೆರಿಗೆ ಹಣದ ಕಟ್ಟಡ ಈ ಥರ ವ್ಯಯ ಆಗ್ತಾ ಇದೆ ಅಂತ ಬೇಜಾರಾಗ್ತಾ ಇದೆ. ಒಂದು ವೇಳೆ ತಾವುಗಳು 15 ದಿವಸಗಳಿಗೆ ಮಾಡಲಿಲ್ಲ ಅಂದ್ರೂ ನಾವು ಲೋಕಾಯುಕ್ತಕ್ಕೆ ನಾವು ದೂರು ಕೊಡೋಕ್ಕೆ ಸಿದ್ಧ ಇರ್ತೀವಿ. ನಮ್ಮ ಶಾಸಕರಿಗೂ ಕೊಡ್ತೀವಿ ಮತ್ತು ಜಿಲ್ಲಾಧಿಕಾರಿಗಳಿಗೂ ಕೊಡೋಣ ಅಂತ ಇದ್ದೀವಿ, ಮನವಿ ಮಾಡ್ತಿದ್ವಿ. ಹಾಗಾಗಿ ನೀವು ಬೇಗನೆ ಮಾಡಬೇಕು. ಕಟ್ಟಡದಲ್ಲಿ ಯಾರಿದೆ ಅದು ಸಂಪೂರ್ಣ ಕಟ್ಟಡ ಆಗಿದೆ. ಹಾಗಾಗಿ ತಾವುಗಳು ಬೇಗನೆ ಒಂದು ಉದ್ಘಾಟನೆ ಮಾಡಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀವಿ. ವಿಚಾರಿಸ್ತೀವಿ, ಅದ್ರ ಬಗ್ಗೆ ವಿಚಾರ ಮಾಡಿ ನಿಮ್ಗೆ ತಿಳಿಸ್ತೀವಿ. ಸರಿ, ಧನ್ಯವಾದ. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. ಮಡಿಕೇರಿಯ ಗಣಪತಿ ಬೀದಿಯಲ್ಲಿರುವ ವಿಶಾಲವಾದ ಭಾರತಿ ರೇಡಿಯೋ ಹೌಸ್ ಶೋರೂಮ್ನಲ್ಲಿ ಬ್ರ್ಯಾಂಡೆಡ್ ಕಂಪನಿಗಳ ಟಿವಿ, ರೆಫ್ರಿಜಿರೇಟರ್, ವಾಷಿಂಗ್ ಮೆಷಿನ್, ಆಡಿಯೋ ಸಿಸ್ಟಮ್, ಮೈಕ್ರೋವೇವ್ ಓವನ್ ಇನ್ನಿತರ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ಗಳು ಹಬ್ಬಗಳ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯ. ಫೆಸ್ಟಿವಲ್ ಧಮಾಕ ಎಟ್ ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ನಮ್ಮಲ್ಲಿ ಬ್ರ್ಯಾಂಡೆಡ್ ಎಲೆಕ್ಟ್ರಾನಿಕ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಭಾರೀ ಎಕ್ಸ್ಚೇಂಜ್ ಆಫರ್. ಅಲ್ಲದೆ ಗ್ರಾಹಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣಕಾಸು ಸೌಲಭ್ಯ. ಉತ್ತಮ ಆಫರ್ಗಳು ಒಂದಿಗೆ ಬ್ರ್ಯಾಂಡೆಡ್ ಎಲೆಕ್ಟ್ರಾನಿಕ್ಗಳಿಗಾಗಿ ಭೇಟಿ ನೀಡಿ ಭಾರತಿ ರೇಡಿಯೋ ಹೌಸ್. ಕೊಡಗಿನ ಜನರ ಅಚ್ಚುಮೆಚ್ಚಿನ ಹೋಮ್ ಅಪ್ಲಯನ್ಸಸ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ. ಫೋನ್ 08272 295 ಮೊಬೈಲ್ 9972 667405. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ. Shining senses in your life. Desirable designs gives you treasured memory. Sharda Jewelers. ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ ಕೆವಿಜಿ ಇಂಜಿನಿಯರಿಂಗ್ ಕಾಲೇಜು ಸುಳ್ಯ ಇಲ್ಲಿ 2023-24 ಶೈಕ್ಷಣಿಕ ವರ್ಷದ ಪ್ರವೇಶಾತಿ ಆರಂಭಗೊಂಡಿದೆ. ಬಿಇ, ಎಂಟೆಕ್ ಮತ್ತು ಎಂಬಿಎ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ಎಲ್ಲ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ
ಗುಣಮಟ್ಟದ ಶಿಕ್ಷಣದೊಂದಿಗೆ 90% ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, ಉತ್ತಮ ಲ್ಯಾಬ್ ಸೇರಿದಂತೆ ಕಲಿಕೆಗೆ ಬೇಕಾಗಿರುವ ಎಲ್ಲ ಸವಲತ್ತುಗಳು ಹೊಂದಿರುವ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಕುರುಂಜಿಬಾಗ್, ಸುಳ್ಯ, ದಕ್ಷಿಣ ಕನ್ನಡ ಜಿಲ್ಲೆ. ಕೋರ್ಸ್ ಡೀಟೇಲ್ಸ್: BE ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್, ಕಂಪ್ಯೂಟರ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಂಟೆಕ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಮತ್ತು MBA. ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಫೋನ್ 08257231141 ಅಥವಾ ಮೊಬೈಲ್ 9845866528. ಗಿರಿಜನ ಸಮುದಾಯವೊಂದ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವಲ್ಲಿ ಐಟಿಡಿಪಿ ಇಲಾಖೆ ವಿಫಲವಾಗಿದೆ ಎಂದು ಬಸವನಹಳ್ಳಿ ಲ್ಯಾಂಪ್ಸ್ ಸೊಸೈಟಿ ಮಾಜಿ ನಿರ್ದೇಶಕ JT ಕಾಳಿಂಗ ಅಸಮಾಧಾನ ವ್ಯಕ್ತಪಡಿಸಿದರು. ಕುಶಾಲನಗರ ಸಮೀಪದ ಎಡವನಾಡು ಸಮುದಾಯ ಭವನದಲ್ಲಿ ಶುಕ್ರವಾರ ಮೈಸೂರು ಹಾಗೂ ಕೊಡಗು ಜಿಲ್ಲೆಯ ಜೇನುಕುರುಬ ಸಮುದಾಯ ಮುಖಂಡರ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಗಿರಿಜನರ ಹೆಸರಲ್ಲಿ ಅಧಿಕಾರಿಗಳು ಮಾತ್ರ ಅಭಿವೃದ್ಧಿಯಾಗಿದ್ದಾರೆ ಎಂದರು. ಗಿರಿಜನರು ಸಂಘಟಿತರಾಗುವ ಮೂಲಕ ತಮ್ಮ ಹಕ್ಕು ಹಾಗೂ ನ್ಯಾಯಕ್ಕಾಗಿ ಹೋರಾಟ ನಡೆಸಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಸರ್ಕಾರದ ವಿವಿಧ ಯೋಜನೆಗಳು ಉಳ್ಳವರ ಪಾಲಾಗ್ತಾ ಇದೆ. ಈ ಬಗ್ಗೆ ಪ್ರಶ್ನೆ ಮಾಡದೆ ಗಿರಿಜನ ಮುಖಂಡರು ಮೌನವಾಗಿದ್ದಾರೆಂದು ಬೇಸರ ವ್ಯಕ್ತಪಡಿಸಿದರು. ಮೈಸೂರು ಜಿಲ್ಲಾ ಜೇನುಕುರುಬ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ JT ರಾಜಪ್ಪ ಮಾತನಾಡಿ, ವಿವಿಧ ಜಿಲ್ಲೆಗಳಲ್ಲಿ ಇರುವ ಜೇನುಕುರುಬ ಜನಾಂಗ ಏಳಿಗೆಗಾಗಿ ಸಂಘಟಿತ ಪ್ರಯತ್ನ ಅಗತ್ಯವಾಗಿದೆ ಎಂದು ಸಲಹೆ ನೀಡಿದರು. ಆದಿವಾಸಿ ಜನಾಂಗದ ಜೇನುಕುರುಬ ಸಮುದಾಯದ ಸಂಸ್ಕೃತಿ ಪರಂಪರೆ ನಶಿಸಿ ಹೋಗ್ತಾ ಇದೆ. ಮೂಲ ಸಂಸ್ಕೃತಿಗೆ ಧಕ್ಕೆ ಉಂಟಾಗ್ತಾ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು. ನಾಗರಹೊಳೆಯ ಜೇನುಕುರುಬ ಸಂಘದ ಮುಖಂಡ JK ತಿಮ್ಮ ಅರಣ್ಯ ಹಕ್ಕು ಕಾಯ್ದೆ ಮಾಹಿತಿ ಕುರಿತು ಮಾತನಾಡಿ, ಕಾಡಿನಲ್ಲಿ ವಾಸ ಮಾಡುತ್ತಿರುವ ಜೇನುಕುರುಬ ಸೇರಿದಂತೆ ಆದಿವಾಸಿಗಳಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಿರುಕುಳ ನೀಡಿ ಒಕ್ಕಲೆಬ್ಬಿಸಲು ನಿರಂತರವಾಗಿ ಹುನ್ನಾರ ನಡೆಸಿಕೊಂಡು ಬರ್ತಾ ಇದೆ ಎಂದು ಆರೋಪಿಸಿದರು. ರಮೇಶ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಒಂದು ನನಗೆ ಅದರ ಬಗ್ಗೆ ಮೊನ್ನೆ ಕೂಡ ಕಳೆದ ತಿಂಗಳು ಮೀಟಿಂಗ್ ಬರೋದು ಬೇರೆ ಬೇರೆ ಥರ ಕಾರಣಗಳಾದರು. ಆದರೂ ಕೂಡ ಈ ಒಂದು ವಿಚಾರ ಇಟ್ಕೊಂಡು ಸಂಸ್ಕೃತಿ ಬೆಳೆಯಾಕಿದ್ರೆ ಒಂದು ಸಂಘಟನೆ ಬೇಕು, ಜನ ಬೆಳೆಯಾಗ್ತದೆ. ಅದರ ಬಗ್ಗೆ ಸಂಘಟನೆ ಮೇಲೆ ಚರ್ಚೆ ಮಾಡೋದು. ಸಂಸ್ಕೃತಿ ವಿಚಾರ ಬಂದಾಗ ಒಳ್ಳೆಯ ವಿಚಾರ. ಅದರ ಬಗ್ಗೆ ಈಗಾಗಲೇ ನನಗೆ ಒಂದು ಕ್ರಿಯೆ ತುಂಬ ಮಾತಾಡ್ತೇನೆ. ಗಿರಿಜನ ಅಂತ ಕಲಾತಂಡ ಮೇಳ ಮಾಡಲ್ಲ, ಗಿರಿಜನಿಗೆ ಎಲ್ಲ ಎರವಾಸಿ ಸೇರ್ತಾರ ಅಂತ ನಮ್ಮ ಹಾಗಾಗಿ ಜೇನುಕುರುಬ ಸೇರಿದಾಗ ಜೇನುಕುರುಬ ಮಾತ್ರ ಇದ್ದಾರೆ. ಯಾಕಂದರೆ ಜೇನುಕುರುಬ ಕಲಿದಾಗ ನಾಳೆ ಇನ್ನೊಬ್ಬ ಯಾವ ಮುಖಂಡ ಬಂದಾಗ ನಾನು ಕೂಡ ಗಿರಿಜನರು ಮುಖಂಡ ಕಲ್ತ್ಕೊಂಡ ಬೇಕು, ನಮ್ಮಲ್ಲಿ ಬೇಕು, ನಮ್ಮ ಮನೆ ಬರ್ಬೋದು ದೊಡ್ಡ ಮೇಳ ಮಾಡಿದಾಗ ಮೈಸೂರು ಜಿಲ್ಲಾ ಜೇನುಕುರುಬ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ಚಂದ್ರು, ಪ್ರಿಯಾಪಟ್ಟಣ ಜೇನುಕುರುಬ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಸಿದ್ದು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿದ್ಯಾವಂತರಾಗಿ ಎಜುಕೇಶನ್ ಮಾಡಿಸಿ ಮಕ್ಕಳನ್ನ ಇವತ್ತು ಒಂದು ಏನೇ ಒಂದು ಅಲಾರ್ಸ್ದಲ್ಲಿ ಪೆನ್ ಪೇಪರ್ ಅಂದ್ರೆ ಏನು ಮಾಡೋಕ್ಕಾಗಿಲ್ಲ. ಅದಕ್ಕೆ ಏನ್ ಬೇಕಾದ್ರೆ ಬುದ್ಧಿಶಕ್ತಿಗೆ ವಿದ್ಯಾಭ್ಯಾಸ ಬೇಕು. ಎಜುಕೇಶನ್ ಮಾಡಿಸಿ ಮಕ್ಕಳನ್ನ ಎಜುಕೇಶನ್ ಮಾಡಿಸಿ ಮಕ್ಕಳನ್ನ ಮುಂದೆ ತಗೋಬನ್ನಿ. ಆವಾಗ ಕಾನೂನು ಗೊತ್ತಾಗೋದು ನಮಗೆ. ಈಗ ನಮಗೆ ಇಷ್ಟೆಲ್ಲ ಪರವಾಗಿನ ಕಾರಣ ಏನು? ನಮಗೆ ಕಾನೂನು ಗೊತ್ತಿರುತ್ತೆ. ಅದಕ್ಕೇನು ಕಾರಣ? ಶಿಕ್ಷಣ ಇಲ್ಲ ನಮಗೆ, ಸರಿ ಗುಣಪಡಿದ ಶಿಕ್ಷಣ ಇಲ್ಲ. ಅದರಿಂದ ಏನಾಗಿದೆ, ನಾನೊಬ್ಬ ಜೇನುಕುರುಬ ಸಮುದಾಯದ ಒಬ್ಬ ಮುಖಂಡ. ಇಲ್ಲಿ ನಾವು ಸುಮಾರು ವರ್ಷಗಳಿಂದ ನಮ್ಮ ಸಮುದಾಯದ ಬಗ್ಗೆ ನಾವು ಸಭೆಗಳನ್ನು ಮಾಡ್ತಾ ಎಲ್ಲನೂ ಮಾಡ್ತಾಯಿದ್ದೀವಿ. ಆದರೆ ಇಲ್ಲೆಲ್ಲೋ ನಮ್ಮಲ್ಲಿ ಸಂಘಟನೆಯ ಒಂದು ಒಗ್ಗಟ್ಟಿಲ್ಲದೆ ಇವತ್ತು ಕೊಡಗು ಜಿಲ್ಲೆಯಲ್ಲಿ ನಾವು ಅತಂತ್ರ ಸ್ಥಿತಿಗೆ ತಲುಪುವಂಥ ವ್ಯವಸ್ಥೆಗಳಿದ್ದೀವಿ. ಒಂದು ಸಂಸ್ಕೃತಿ ಇರ್ಬೋದು ಮತ್ತು ನಮ್ಮ ಕೆಲವು ಯೋಜನೆಗಳನ್ನು ಪಡ್ಕೊಳ್ಳಿಕ್ಕೆ ಭಾರಿ ಹಿಂದೇಟು ಆಯ್ತಾ ಉಂಟು. ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ ನಿಮಗೆ ಕಂಡ ಹಾಗೆ ಏನು
ಕೊಡಗು ಜಿಲ್ಲೆಯಲ್ಲಿ ಎನ್ ವಿ ನಾಚಪ್ಪನವರು ನನಗೂ ಸಮೇತ ಬುಡಕಟ್ಟು ಸಮುದಾಯಕ್ಕೆ ಸೇರಿಸಿ ಅನ್ನುವ ಒಂದು ನಿಟ್ಟಿನಲ್ಲಿ ಅವರ ಹೋರಾಟಗಳು ನಡೀತಾ ಉಂಟು. ಈಗೆಲ್ಲ ಇದ್ದಾಗ ನಾವುಗಳು ಇದ್ದರೆ ಸುಮ್ಮನೆ ಇದ್ದರೆ ನಮ್ಮ ಸಮುದಾಯ ಎಲ್ಲೋ ನಶಿಸಿ ಹೋಗ್ತದೆ ಅನ್ನುವ ಚಿಂತನೆಯಲ್ಲಿ ನಾವು ಎಲ್ಲರಿಗೂ ಫೋನ್ ಹಚ್ಚಿ ಒಂದು ರಾಜ್ಯ ಮಟ್ಟದ ಒಂದು ಪ್ರಮುಖ ಮುಖಂಡರುಗಳ ಒಂದು ಸಭೆಯನ್ನು ಕರೆಯುವಂತೂ ನಂಜಣ್ಣ, ತಿಮ್ಮ ಮತ್ತು ಸೋಮಯ್ಯನವರ ಒಂದು ಎಲ್ಲ ಸಹಕಾರದೊಂದಿಗೆ ನಾವೊಂದು ಇವತ್ತೊಂದು ಸಭೆ ಕರೆದಿದ್ದೀವಿ. ಈ ಸಭೆಯಲ್ಲಿ ಮುಖ್ಯ ಚರ್ಚೆ ಆಯ್ತಿರೋದಷ್ಟೇ, ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಲಿಕ್ಕೆ ಕೊಡಗು ಜಿಲ್ಲೆಯಲ್ಲಿ ಜೇನು ಕುರುಬರ ಒಂದು ಸಂಘಟನೆ ಅಸ್ತಿತ್ವಕ್ಕೆ ತರಬೇಕು. ಮಡಿಕೇರಿಯ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯು ಯಶಸ್ವಿಯಾಗಿ 25 ವರ್ಷ ಪೂರೈಸಿದ ಹಿನ್ನೆಲೆ ಸೆಪ್ಟೆಂಬರ್ 23ರ ಶನಿವಾರ ಶಾಲೆಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾಂಗಣದಲ್ಲಿ ಬೆಳ್ಳಿ ಮಹೋತ್ಸವ ಲೋಗೋವನ್ನು ಅನಾವರಣಗೊಳಿಸಲಾಯಿತು. ಕೊಡವ ಸಮಾಜದ ಹಾಗೂ ಶಾಲೆಯ ಅಧ್ಯಕ್ಷರಾದ ಬಂಡುವಂಡ ಪಿ ಮುತ್ತಪ್ಪ ಅವರು ಲೋಗೋ ವಿಡಿಯೋವನ್ನು ಉದ್ಘಾಟಿಸಿದರು. ಕೊಡವ ಸಮಾಜದ ಉಪಾಧ್ಯಕ್ಷ ಹಾಗೂ ಶಾಲೆಯ ಕಾರ್ಯಾಧ್ಯಕ್ಷರಾದ ನಂದಿ ನೆರವಂಡ ಚಿಯಣ್ಣ ಅವರು ಲೋಗೋವನ್ನು ಅನಾವರಣಗೊಳಿಸಿದರು. ಅಧ್ಯಕ್ಷರಾದ ಮಂಡುವಂಡ ಪಿ ಮುತ್ತಪ್ಪ ಅವರು ಮಾತನಾಡಿ, ಜನರಲ್ ತಿಮ್ಮಯ್ಯ ಶಾಲೆಯು ಉತ್ತಮ ಶಿಕ್ಷಣವನ್ನು ನೀಡುವ ಮೂಲಕ ಮಾದರಿ ಶಾಲೆಯಾಗಿ 25ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿ ಬೆಳ್ಳಿ ಮಹೋತ್ಸವವನ್ನು ಆಚರಿಸ್ತಾ ಇದೆ. ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ತರಬೇಕೆಂದು ತಿಳಿಸಿದರು. ನಿಮ್ಮ ಅಧ್ಯಾಪಕರು ಯಾವ ರೀತಿ ಮಾಡ್ತೀವಿ ಅಂತ ಗೊತ್ತಿಲ್ಲ. ಯಾಕೆಂದರೆ ನಾವು ಇದಕ್ಕಿಂತ ಗಮನ ಹರಿಸಬೇಕು, ಅದನ್ನೇ ಗಮನಿಸಬೇಕು. 25 ವರ್ಷದಲ್ಲಿ ನಾವು ಸಾಧನೆ ಏನು ಸಾಧನೆ ಮಾಡಿದ್ದೇವೆ ಅಂತ ಹೇಳೋದರ ಬಗ್ಗೆ ನಾವು ತೋರಿಸ್ಬೋದು. 25 ವರ್ಷದಲ್ಲಿ ನಾವು ಈ ವಿದ್ಯಾರ್ಥಿನಿಗೆ ಎಷ್ಟು ಗಮನ ಕೊಟ್ಟಿದ್ದೇವೆ ಅಂತ ಹೇಳೋದನ್ನು ನಾವು ಲೋಕಕ್ಕೆ ತೋರಿಸ್ಕೊಡುವಂಥ ಒಂದು ನಮಗೆ ಸುಸಂದರ್ಭ ನಮಗೆ ಇವತ್ತು ಬಂದಿದೆ. ವೇದಿಕೆಯಲ್ಲಿ ಶಾಲಾ ಕರೆಸ್ಪಾಂಡೆಂಟ್ ಕನ್ನಡ ಕವಿತಾ ಕಾವೇರಮ್ಮ, ಆಡಳಿತ ಮಂಡಳಿಯ ನಿರ್ದೇಶಕರಾದ ನಂದಿ ನೆರವಂಡ ಎಂ ದಿನೇಶ್, ಕೇಕಡ ದೇವಯ್ಯ, ಕಾಳಚಂಡ ಅಪ್ಪಣ್ಣ, ಪುತ್ತರಿರ ಕರುಣ್ ಕಾಳಯ್ಯ, ಮಂಡೀರ ಸದಾ ಮುದ್ದಪ್ಪ, ಮೋವೇರ ಜಯರಾಮ್, ಹಿರಿಯ ಶಿಕ್ಷಣ ಸಲಹೆಗಾರರಾದ ಚೌರಿರ ಕಾವೇರಿ ಪೂವಯ್ಯ, ಅಮ್ಮಾಟಂಡ ಪಾರ್ವತಿ ಅಪ್ಪಯ್ಯ, ಶಾಲಾ ಪ್ರಾಂಶುಪಾಲೆ ಕಲ್ಮಾಡಂಡ ಸರಸ್ವತಿ ಸುಬ್ಬಯ್ಯ ಪಾಲ್ಗೊಂಡಿದ್ದರು. ಕುಶಾಲನಗರದ ನಾಡಪ್ರಭು ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ 2022-23ನೇ ಸಾಲಿನ 8ನೇ ವಾರ್ಷಿಕ ಮಹಾಸಭೆಯು ಸಂಘದ ಅಧ್ಯಕ್ಷರಾದ ಎಂಕೆ ದಿನೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಂದರ್ಭ ಮಾತನಾಡಿದ ದಿನೇಶ್, ಕಳೆದ ಸಾಲಿನಲ್ಲಿ 9.64 ಲಕ್ಷ ರೂಪಾಯಿ ಲಾಭ ಗಳಿಸಿದ್ದು ಎ ತರಗತಿಯಲ್ಲಿ ವರ್ಗೀಕರಣಗೊಂಡಿದೆ. 8 ವರ್ಷಗಳ ಹಿಂದೆ ಸ್ಥಾಪನೆಗೊಂಡ ಸಂಘ 900 ಸದಸ್ಯರನ್ನ ಹೊಂದಿದೆ. 2,44,00,000 ದುಡಿಯುವ ಬಂಡವಾಳವನ್ನು ಗಳಿಸಿದೆ ಎಂದು ಮಾಹಿತಿಯನ್ನ ನೀಡಿದರು. ಸಂಘವು ಸದಸ್ಯರ ಬೇಡಿಕೆಗೆ ತಕ್ಕಂತೆ ಜಾಮೀನು ಸಾಲ, ಆಭರಣ ಸಾಲ, ಜಂಟಿ ಬಾಧ್ಯತಾ ಗುಂಪು ಸಾಲ ಹಾಗೂ ಪಿಗ್ಮಿ ಸಾಲಗಳನ್ನು ನೀಡುತ್ತಾ ಇದೆ. ಸದಸ್ಯರ ಸಹಕಾರ ಸಂಘದ ಮೂಲಕ ಸಂಘ ಅಭಿವೃದ್ಧಿ ಸಾಧಿಸಿದೆ ಎಂದು ತಿಳಿಸಿದರು. ಸಂಘದ ಸದಸ್ಯರಾದ ಎಂಡಿ ನಾಗರಾಜ್ ಅವರು ಸಂಘಕ್ಕೆ ಉಚಿತವಾಗಿ ನಿವೇಶನ ನೀಡಿದ್ದು, ಈ ಸಾಲಿನಲ್ಲಿ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಯೋಜನೆಯನ್ನು ರೂಪಿಸಲಾಗಿದೆ. ಕಟ್ಟಡ ನಿಧಿ ಮೂಲಕ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸದ್ಯದಲ್ಲಿ ಆರಂಭಗೊಳ್ಳುವ ನಿರೀಕ್ಷೆ ಹೊಂದಲಾಗಿದೆ ಎಂದರು. ಮಹಾಸಭೆ ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷ ಜಿಬಿ ಜಗದೀಶ್, ನಿರ್ದೇಶಕರಾದ ಸಿವಿ ನಾಗೇಶ್, ಕೆಪಿ ರಾಜು, ಎಸ್ಎಸ್ಸಿ ಪ್ರಕಾಶ್, ಎಂಡಿ ರವಿಕುಮಾರ್, ಕೆಕೆ ಹೇಮಕುಮಾರ್ ಮತ್ತಿತರ ನಿರ್ದೇಶಕರು ಪಾಲ್ಗೊಂಡಿದ್ದರು.